ಏನಪ್ಪಾ ಅಂತಂದ್ರೆ ಕೋಳಿಗಳು ತಣ್ಣಗಾಗಬೇಕು ಅಂದ್ರೆ ಜಾಗ ತಣ್ಣಗಿರ್ಬೇಕು ಅಂದ್ರೆ ವಾತಾವರಣ ತಣ್ಣಗಿಲ್ಲ ಅಂತಂದ್ರೆ ಈ ತರ ಬೂದಿನ ಕೆರ್ಕೊಂಡು ಮೈ ಮೇಲೆ ತುಂಬ್ಕೊಳ್ಳೋದು ಮತ್ತೆ ಕೋಳಿಗಳು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಿತ್ಕೊ ಒದ್ದಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತವೆ ಅಂದರೆ ಹೊಸ ನಾಟಿ ಕೋಳಿಗಳಾಗಲಿ ಹಳೆ ನಾಟಿ ಕೋಳಿಗಳ ಮರಿಗಳಾಗಲಿ ಏನಪ್ಪ ಅಂತಂದರೆ ಅದಕ್ಕೆ ತಣ್ಣಿ ಅಂಶ ಅಂದರೆ ಬಿಸಿ ಜಾಸ್ತಿ ಆಯಿತು ಅಂತಂದರೆ ಈ ಥರ ಭೂಮಿನ ಗುಂಡಿ ತೋರ್ತವೆ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಥರ ಗುಂಡಿ ತೋರ್ತವೆ. ಅವಾಗ ನೀವೇನು ಮಾಡಬೇಕಾಗಿಲ್ಲ ಅಂದರೆ ರೋಗ ಪಾಗ ಸಿಂಪ್ಟಮ್ಸು ಅದು ಇದು ಅಂತಲೂ ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ಮಾಮೂಲಿ ನಾಟಿ ಕೋಳಿಗಳಲ್ಲಿ ಕ್ಯಾರೆಕ್ಟರ್ ಹೆಂಗಪ್ಪ ಅಂತಂದರೆ ರೋಗ ಲಕ್ಷಣಗಳಲ್ಲಂತಲೇ ಬೇಸಿಗೆ ತಡಿನರ್ದಿರೋ ಕೋಳಿಗಳು ದಗೆ ತಡಿನರ್ದಿರೋ ಕೋಳಿಗಳು ಈ ಥರ ಮಾಡ್ಕೊತವೆ. ಅದು ಮುಟ್ಬಿಟ್ಟು ನಮ್ಮ ಕೋಳಿಗಳು ಈ ಥರ ಕೆರ್ಕಂತೈತೆ ಅಂತೆಲ್ಲ ಕಾಲ್ ಮಾಡಿದ್ದೀರಾ, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಒಂದು ಸ್ವಲ್ಪ ನಾಟಿ ಕೋಳಿಗಳದ್ದು ಒಂದು ಸ್ವಲ್ಪ ಅದ್ರದ್ದು ಅಂತಂದರೆ ಏನಂತ ಅಂತೀವಿ ಅಂತಂದರೆ ಬೇಸಿಗೆಗಾಲ ತಡೆಯೋಕ್ಕಾಗಲಿಲ್ಲ ದಗೆ ತಡೆಯೋಕ್ಕಾಗಲಿಲ್ಲ ಅಂದರೆ ನಾವೇ ತಡ್ಕೊಳಕ್ಕಾಗೋದಿಲ್ಲ. 1 ಗಂಟೆ 2 ಗಂಟೆ ಹೋಯ್ತು ಅಂತಂದರೆ ರಣ ಬಿಸಿಲು ಹೊಡಿತಾ ಇರ್ತದೆ. ಯಾವ ರೇಂಜಿಗೆ ಬಿಸಿಲು ಅಂತ ಕೇಳ್ತೀರಾ, ಆ ರೇಂಜಿಗೆ ಬಿಸಿಲು ಹೊಡಿತಾ ಇರ್ತದೆ. ಆ ಬಿಸಿಲಲ್ಲಿ ತಡ್ಕೊಳಕ್ಕಾಗಲ್ಲ, ಅದರಿಂದ ಅವು ಆ ಥರ ಮಾಡ್ಕೊತವೆ. ಅವು ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಥರ ಕೆರ್ಕೊಳ್ಳೋದೆಲ್ಲ ನಾಟಿ ಕೋಳಿಗಳಿಗೆ ರೋಗ ಅಲ್ಲ, ದಯವಿಟ್ಟು ಯೋಚನೆ ಮಾಡಿ.